ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಟಾಕ್ ಫೈಟ್ ಶುರುವಾಗಿದೆ. ಟಾರ್ಗೆಟ್ ರೀಚ್ ಆಗೋದಕ್ಕೆ ಕೈ ಕಮಲ ನಡುವೆ ತುರುಸಿನ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ನಿನ್ನೆ ತನ್ನ ಇಡೀ ಸೇನೆಯನ್ನ ಗುಡ್ಡೆ ಹಾಕಿ ಶಸ್ತ್ರಾಭ್ಯಾಸ ಮಾಡಿದ್ದು 28ಕ್ಕೆ 28 ಕ್ಷೇತ್ರ ಗೆಲ್ಲುವ ಗುರಿ ಹಾಕಿಕೊಂಡಿದೆ. ಇದೇ ಗುರಿಗೆ ಡಿಸಿಎಂ ಡಿಕೆಶಿ ಗುರಿ ಇಟ್ಟು ಬಾಣ ಪ್ರಯೋಗಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 3 ಪಕ್ಷಗಳು ತಮ್ಮ ಸಮರಾಭ್ಯಾಸ ಆರಂಭಿಸಿವೆ. ಎಲೆಕ್ಷನ್ ಕದನ ಗೆಲ್ಲಲು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು ಸರಣಿ ಸಭೆಗಳನ್ನ ನಡೆಸಿ ರಣನೀತಿ ರಚಿಸ್ತಾ ಇವೆ. ಕಳೆದ ಬಾರಿಯ ಫಲಿತಾಂಶವನ್ನ ಮರುಕಳಿಸಲು ಬಿಜೆಪಿ ಶತ ಪ್ರಯತ್ನಕ್ಕೆ ಇಳಿದಿದ್ರೆ, ಕಾಂಗ್ರೆಸ್ ಈ ಬಾರಿ ಸರ್ಕಾರದಲ್ಲಿದ್ದು ತನ್ನ ಗತ ವೈಭವ ಮರುಕಳಿಸಬೇಕಾದ ಸವಾಲು ಹೊತ್ತಿದೆ. ಹೀಗಾಗಿ 2 ಪಕ್ಷಗಳು ಟಾರ್ಗೆಟ್ 20+ ಗುರಿ ಹಾಕಿಕೊಂಡಿವೆ. ಎಲೆಕ್ಷನ್ಗೂ ಮುನ್ನವೇ ಶುರುವಾಯಿತು ಮಾತಿನ ಲಡಾಯಿ. ಟಾರ್ಗೆಟ್ 20+ ಗೆಲ್ಲಲು ಬಿಜೆಪಿ ಕಾಂಗ್ರೆಸ್ ಹಣಾಹಣಿ. ವಿಧಾನಸಭೆ ಎಲೆಕ್ಷನ್ನಲ್ಲಿ ಸೋತು ಸುಣ್ಣವಾಗಿದ್ದ ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ನಾಯಕತ್ವ ರಣೋತ್ಸಾಹ ತುಂಬಿದೆ. ವಿಜಯೇಂದ್ರ ಕೈಗೆ ಬಲಿಷ್ಠ ಹೊಸ ತಂಡ ಕೊಟ್ಟ ಹೈಕಮಾಂಡ್ ಲೋಕಸಭೆ ಟಾರ್ಗೆಟ್ ನೀಡಿ ಫ್ರೀ ಹ್ಯಾಂಡ್ ನೀಡಿದೆ. ಈ ಬೆನ್ನಲ್ಲೇ ನಿನ್ನೆ ಕೇಸರಿ ಪಡೆಯನ್ನ ಅರಮನೆ ಮೈದಾನಕ್ಕೆ ಕರೆದು ಶಸ್ತ್ರಾಭ್ಯಾಸದ ಜತೆ ಗೆಲುವಿನ ಮಂತ್ರೋಪದೇಶ ಮಾಡಿದ್ದಾರೆ. ಕೇಂದ್ರ ಸಚಿವರು, ಸಂಸದರು, ಶಾಸಕರು, ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರಿಗೆ ಬೃಹತ್ ಸವಾಲಿನ ಹೊಣೆ ನೀಡಲಾಗಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳ ಪೈಕಿ 25ರಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ ಆ ದಾಖಲೆಯನ್ನ ಅಳಿಸಿ ಹಾಕುವ ಉಮೇದಿನಲ್ಲಿದೆ. ರಾಜ್ಯದ ಅಷ್ಟೂ ಕ್ಷೇತ್ರಗಳನ್ನ ಈ ಬಾರಿ ಗೆಲ್ಲಲು ಅಸ್ತ್ರ ಶಸ್ತ್ರಗಳನ್ನ ವಿಜೇಂದ್ರ ಅಂಡ್ ಟೀಮ್ ಸಿದ್ಧಪಡಿಸಿಕೊಳ್ತಿದೆ. 28 ಕ್ಷೇತ್ರಗಳನ್ನ ವಶಕ್ಕೆ ಪಡೆಯಲು ಸಭೆಯಲ್ಲಿ ಶಪಥ ಮಾಡಲಾಗಿದೆ. ಎಂಪಿ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವರಿಷ್ಠರಿಗೆ ಬಿಟ್ಟಿದ್ದು, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಬಿಎಸ್ವೈ. ಇನ್ನು ಲೋಕಸಭೆ ಚುನಾವಣೆ ಟಿಕೆಟ್ ಹಂಚಿಕೆ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿಕೆಟ್ ಹಂಚಿಕೆ ವರಿಷ್ಠರಿಗೆ ಬಿಟ್ಟಿದ್ದು ಎಂದಿರುವ ಬಿಎಸ್ವೈ ಇನ್ನೊಂದು ಕಡೆ ಎಂಪಿ ಎಲೆಕ್ಷನ್ ತಯಾರಿ ಶುರುವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪುತ್ರನ ಕೆಲಸಕ್ಕೆ ಬಹುಪರಾಕ್ ಹೇಳಿದ್ದಾರೆ. ಕೇಂದ್ರಕ್ಕೆ ಬಿಟ್ಟಂತದ್ದು ಒಂದು ತೀರ್ಮಾನ ಮಾಡ್ತಾರೆ. ಅವ್ರೇನ್ ತೀರ್ಮಾನ ಚುನಾವಣೆಗಾಗಲೇ ತಯಾರಿ ನಡೆದಿದೆ. ಎಲ್ಲ ಕಡೆ ಪ್ರವಾಸ ಪ್ರಾರಂಭ ಆಗಿದೆ. ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ರಾಜ್ಯದಲ್ಲಿ ತುಂಬಾ ಉತ್ಸಾಹದ ವಾತಾವರಣ ಇದೆ. ವಾಪಸ್ ಬಿಜೆಪಿಗೆ ಬರ್ತಾ ಇರೋದ್ರಿಂದ ನಮ್ಮ ಶಕ್ತಿ ಬಲವಾಗಿದೆ. ಅದೆಲ್ಲದರ ಲಾಭ ಖಂಡಿತ ಬಿಜೆಪಿಗಾಗುತ್ತೆ ಅನ್ನೋ ವಿಶ್ವಾಸ. 28ಕ್ಕೆ 28 ಕ್ಷೇತ್ರಗಳಲ್ಲಿ ಯಾಕೆ 523 ಕ್ಷೇತ್ರಗಳಲ್ಲೂ ಗೆಲ್ಲಲಿ. ಮಾತಿನಲ್ಲೇ ಗುದ್ದು ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಬಿಜೆಪಿಯ ಸಂಕಲ್ಪವನ್ನ ಗೇಲಿ ಮಾಡಿದ ಡಿಸಿಎಂ ಡಿಕೆಶಿ 523 ಕ್ಷೇತ್ರಗಳನ್ನು ಗೆಲ್ಲಲಿ ಅಂತ ಕಿಚಾಯಿಸಿದ್ರು. ವಿಧಾನಸಭೆ ಫಲಿತಾಂಶವನ್ನ ಬಿಜೆಪಿಗೆ ನೆನಪಿಸಿ ಟಾಂಗ್ ಕೊಟ್ರು. ನೋಡಪ್ಪ, ಅವರು 28 ಕೇಳಿ 28 ಯಾಕೆ 523 ಸೀಟು ಗೆದ್ಕೊಂಡು ಯಾರವ್ರು ಬೇಡ ಅಂತ ಹೇಳ್ತಾ ಇರೋದು. ಇಲ್ಲೂ ಅಷ್ಟೇ 224 ಗೆಲ್ತೀವಿ ಅಂತಾನೆ ಹೇಳ್ತಾ ಇದ್ರು. ಬಟ್ ನಾವು 224 ಹೇಳ್ತಿಲ್ಲ, ನಾವು 136 ಹೇಳ್ತಿದ್ದ. 140 136 ಹೇಳ್ತಾ ಇದ್ದ. ಮುಲ್ಲಾಗಳಿಗೆ ಒಂದು, ರೈತರಿಗೆ ಮತ್ತೊಂದು ನೀತಿ. ಟೋಪಿ ಸರ್ಕಾರ ಎಂದು ಅಶೋಕ್ ನಾಮಕರಣ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮನೆ ಬಾಗಿಲಿಗೆ ಹಣ ಬಂತು ನೋಡಿ ಎಂದ್ರು. ಬಂತಾ ಅಂತ ಪ್ರಶ್ನಿಸಿದ್ರು. ಇದು ಟೋಪಿ ಸರ್ಕಾರ ಅಂತ ಹೊಸ ನಾಮಕರಣವನ್ನು ಮಾಡಿದ್ರು. ಮುಲ್ಲಾಗಳಿಗೆ ಒಂದು ನೀತಿ, ರೈತರಿಗೆ ಒಂದು ನೀತಿ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. 14 ಬಡ್ಜೆಟ್ ಮಂಡನೆ ಮಾಡಿ ಮೋಸ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಇವರು. ಹೇಗೆ ಮೋಸ ಮಾಡ್ಬೋದು, ಜನಗಳು ಟೋಪಿ ಹಾಕ್ಬೋದು ಅನ್ನೋದನ್ನ ಒಂದು ರೀತಿ ನಮ್ಗೆ ಟೋಪಿ ಹಾಕೋ ಸಿದ್ದರಾಮಯ್ಯನವರು ಅಂತ ಅನ್ಸ್ಬಿಟ್ಟಿದೆ. ಟೋಪಿ ಸಿದ್ದರಾಮಯ್ಯನವರು ವೀರಾವೇಶದ ಭಾಷಣ ಮಾಡಿ ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂದ್ರು. ರೈತರಿಗೆ ಕೊಡಬೇಕಾಗಿರುವಂತದ್ದು ಸುಮಾರು 4 ರಿಂದ 5,000 ಕೋಟಿ ಕೊಡ್ಬೇಕು ಅವರು. ಅದು ಬಿಡುಗಡೆ ಮಾಡಿಲ್ಲ. ಅಂದ್ರೆ ಮುಲ್ಲಾಗಳಿಗೊಂದು ನೀತಿ, ರೈತರಿಗೊಂದು ನೀತಿ.
ಒಟ್ಟಾರೆ ಲೋಕಸಭೆ ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ಮಾತಿನ ಬಾಣ ಬಿರುಸುಗಳ ಪ್ರಯೋಗ ಜೋರಾಗ್ತಾ ಇದೆ. ಎಲೆಕ್ಷನ್ನಲ್ಲಿ ಹೆಚ್ಚು ಸ್ಥಾನ ಗೆದ್ದು ಸತ್ವ ಪರೀಕ್ಷೆ ಜಯಿಸಬೇಕಿದೆ. ಎರಡೂ ಪಕ್ಷಗಳ ಸಾರಥಿಗಳು ಹೈಕಮಾಂಡ್ ಬಳಿ ಸೈ ಎನಿಸಿಕೊಳ್ಳಲು ತಮ್ಮ ಸಾಮರ್ಥ್ಯವನ್ನ ಓರೆಗೆ ಹಚ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.